ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೀತೆಯಲ್ಲಿ ನೀನು ಯಾರು ಅನ್ನೋದನ್ನ ಕೃಷ್ಣ ವಿವರಿಸ್ತಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯ ಅಭಿಧೀಯತೆ ಏತದ್ ಯೋ ವೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ ಎಂದು ಕೇಶವ ಪಾರ್ಥನಿಗೆ ಬೋಧಿಸ್ತಾನೆ. ಅಂದರೆ ಕೌಂತೆಯನೇ, ಈ ದೇಹವನ್ನ ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನ ಕ್ಷೇತ್ರಜ್ಞನೆಂದು ಕರೀತಾರೆ ಎಂದು ಕೃಷ್ಣ ಅರ್ಜುನನಿಗೆ ಬೋಧಿಸ್ತಾನೆ. ಇಲ್ಲಿ ಶರೀರ ಅಂದರೆ ಕ್ಷೇತ್ರ ಎಂಬುದು ಕ್ಷೇತ್ರವನ್ನ ಬಲ್ಲವನಿಗಿಂತ ಕ್ಷೇತ್ರಜ್ಞ ಭಿನ್ನ ಎಂದು ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ. ಆದುದರಿಂದ ನಾನು ಈ ಶರೀರವಲ್ಲ, ಅದು ನನ್ನ ಶರೀರ ಎಂಬುದನ್ನು ತಿಳಿಬೇಕು. ಇದನ್ನು ವಿಶ್ಲೇಷಿಸಿದಾಗ ಹೀಗೆ ಹೇಳಬಹುದು: ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ತಲೆ. ಆದರೆ ನಾನೇ ತಲೆ ಅಥವಾ ನಾನೇ ಕೈ ಎಂದು ಯಾರೂ ಹೇಳೋದಿಲ್ಲ. ಹಾಗಾಗಿ ನಾನು ಎಂಬ ಆತ್ಮ ದೇಹಕ್ಕಿಂತ ಭಿನ್ನವಾದವನು. ಉದಾಹರಣೆಗೆ, ನಾನು ಈ ಭವನದಲ್ಲಿ ವಾಸಿಸುತ್ತಿದ್ದರೂ ನಾನೇ ಭವನವಲ್ಲ, ಆದರೆ ನಾನು ಈ ಶರೀರ ಎಂಬ ಮೂಲ ತತ್ವವನ್ನು ಆಧುನಿಕ ನಾಗರಿಕತೆ ಅಂಗೀಕರಿಸುತ್ತೆ. ಆ ಕಾರಣ ನಾನು ಅಮೆರಿಕವಾಸಿ, ನಾನು ಭಾರತೀಯ, ನಾನು ಬ್ರಾಹ್ಮಣ, ನಾನು ಮನುಷ್ಯ, ನಾನು ಹೆಣ್ಣು, ನಾನು ಆ ಜಾತಿ ಈ ಜಾತಿ ಎಂದು ಜನರು ಭಾವಿಸ್ತಾರೆ. ಹೀಗೆ ಭಾವನೆಗಳು ಮುಂದುವರಿತಾವೆ. ಜೀವನ ಒಂದು ಒಗಟಿದ್ದಂತೆ, ಅದನ್ನು ಬಿಡಿಸಬಹುದು. ನಮ್ಮ ಹುಡುಕಾಟದಲ್ಲಿ ನಮ್ಮ ಅಂಕಿತ ಬಹುಮುಖ್ಯವಾದ ಮೂಲ ತತ್ವದ ಕಡೆ ಗಮನ ಹರಿಸೋದಿಲ್ಲ, ಅದು ಆತ್ಮ. ನಾವು ಯಾರೆಂಬುದನ್ನು ಅರ್ಥ ಮಾಡಿಕೊಂಡರೆ ಜೀವನದ ಎಲ್ಲ ಘಟಕಗಳು ಒಂದೆಡೆ ಕೂಡುತ್ತವೆ. ಈ ದೈಹಿಕ ಪರಿಕಲ್ಪನೆ ತಿರಸ್ಕೃತವಾಗಿದೆ, ಅದು ಪಾಶವಿ ಪರಿಕಲ್ಪನೆ. ನಾಯಿಯ ಒಡಲು ಹೊತ್ತ ಆತ್ಮ ನಾಯಿಯ ಶರೀರಕ್ಕಿಂತ ಭಿನ್ನವೆಂಬುದು ನಾಯಿಗೆ ತಿಳಿಯದು. ಆದರೆ ಆತ್ಮವು ಆ ದೇಹದೊಳಗೆ ಅಂತರ್ಗತವಾಗಿದ್ದರೂ ಕೂಡ ಅದು ಶ್ವಾನ ಶರೀರಕ್ಕಿಂತ ಪೃಥಕ್ಕಾದುದೆಂಬುದು ಸತ್ಯ. ಇದು ವೇದ ವಾಗ್ಮಯದಿಂದ ಲಭ್ಯವಾಗುವ ಮಾಹಿತಿ. ಇದುವೇ ಜ್ಞಾನ ಎನ್ನುತ್ತಾರೆ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನೀನು ಯಾರು ಅನ್ನೋದರ ಕುರಿತು ಒಂದಷ್ಟು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನೀವು ನಿಮ್ಮ ಶರೀರದ ಕುರಿತ ಚಿಂತನೆಯಲ್ಲೇ ಮಗ್ನರಾಗಿದ್ದರೆ ಈ ಪ್ರಶ್ನೆಯನ್ನು ಕೇಳಬಹುದು: ನಾನು ಈ ಬೆರಳ? ಅದಕ್ಕೆ ಉತ್ತರ ಖಂಡಿತವಾಗ್ಲೂ ಇಲ್ಲ. ನಾನು ಈ ಬೆರಳಲ್ಲ, ಅದು ನನ್ನ ಬೆರಳು. ಅಂತೆಯೇ ಇದು ನನ್ನ ತಲೆ, ನನ್ನ ಕಾಲು, ನನ್ನ ದೇಹ. ಕೇವಲ ಸರಳವಾದ ತರ್ಕದಿಂದ ನಾವು ಈ ದೇಹವಲ್ಲವೆಂಬುದನ್ನು ತಿಳಿಯಬಹುದು. ಅದು ಆ ಪರಬ್ರಹ್ಮನಾದ ಶ್ರೀಕೃಷ್ಣನಿಂದ ಸಮರ್ಥಿಸಲ್ಪಟ್ಟಿದೆ. ಶಾಸ್ತ್ರ ಹೇಳುತ್ತೆ, ಯಸ್ಯಾತ್ಮ ಬುದ್ಧಿ ಕುಣಪೆ ತ್ರಿಧಾತುಕೆ ಸ ಏವ ಗೋಕರಃ. ಅಂದರೆ ಕಫ, ಪಿತ್ತ ಮತ್ತು ವಾತದಿಂದ ಉಂಟಾದ ಶರೀರವೇ ನಾನು ಎಂದು ಯಾರು ತನ್ನನ್ನು ತಾನು ಗುರುತಿಸಿಕೊಳ್ತಾನೋ ಆತ ಒಬ್ಬ ಹಸು ಇಲ್ಲವೇ ಕತ್ತೆ ಇದ್ದಂತೆ. ಆಧುನಿಕ ನಾಗರಿಕತೆ ಎಂದರೇನು ಎಂದು ತಿಳಿಯಲು ಪ್ರಯತ್ನಿಸೋಣ. ಅದು ದನ ಕತ್ತೆಗಳ ಸಂಯೋಗ. ಯಾಕಂದ್ರೆ ಪ್ರತಿಯೊಬ್ಬನು ನಾನು ಈ ದೇಹ ಎಂದು ಅಂದುಕೊಳ್ತಾನೆ. ಮತ್ತೊಬ್ಬ ನಾನು ಅಮೆರಿಕದವ, ಮಗದೊಬ್ಬ ನಾನು ರಷ್ಯಾವಾಸಿ ಎಂದುಕೊಳ್ಳುತ್ತಾ ಇಬ್ಬರು ಕಚ್ಚಾಡ್ತಾರೆ. ಇದು ಹೀಗೆಯೇ ಮುಂದುವರಿಯುತ್ತೆ. ನಾನು ಈ ಶರೀರವಲ್ಲ ಎಂಬ ಸರಳವಾದ ತಿಳುವಳಿಕೆಯೇ ಇಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನೇ ಚೇತನ ಎಂದು ವೇದ ಸಾರತ್ತೆ. ಸೋಹಂ ಎಂದರೆ ನಾನು ಗುಣಾತ್ಮವಾಗಿ ಪರಮಾತ್ಮ ಕೃಷ್ಣನೊಂದಿಗೆ ಒಂದಾಗಿದ್ದೇನೆಂದು. ಶ್ರೀಕೃಷ್ಣ ಸಚ್ಚಿದಾನಂದ, ಶಾಶ್ವತ ಪೂರ್ಣ ಪ್ರಜ್ಞ ಪರಮಾನಂದ ಹೇಗೋ ಹಾಗೆಯೇ ನಾನು ಸಚ್ಚಿದಾನಂದ. ಯಾಕಂದ್ರೆ ನಾನು ಆ ಪರಬ್ರಹ್ಮನ ಒಂದು ಅಂಗ. ವ್ಯತ್ಯಾಸವಿಷ್ಟೇ, ಪರಮಾತ್ಮ ಅನಂತ, ನಾನು ಅಂತ. ಅಂದ್ರೆ ಅಣು ಸಮಾನ. ಚಿನ್ನದ ಗಣಿಯಲ್ಲಿ ಚಿನ್ನದ ಗಟ್ಟಿಗಿರುವ ಎಲ್ಲ ವಿಶಿಷ್ಟ ಗುಣಗಳು ಒಂದು ಚಿನ್ನದ ಕಣಕ್ಕೆ ಇರುತ್ತವೆ. ಸಾಗರದ ಒಂದು ಬಿಂದುವಿನಲ್ಲೂ ಸಹ ಇಡೀ ಸಾಗರದ ಗುಣವೇ ಇರುತ್ತೆ. ಅದರಲ್ಲಿರುವುದೋ ಅದೇ ರಾಸಾಯನಿಕ ಪದಾರ್ಥಗಳು. ಹಾಗೆಯೇ ಶ್ರೀಕೃಷ್ಣನ ಅವಿಭಾಜ್ಯ ಅಂಗವಾಗಿರುವ ನಾವೆಲ್ಲರೂ ಭೌತಿಕ ಪರಿಸ್ಥಿತಿಗೆ ಅತೀತರು. ಆದರೆ ನಾವು ನಮ್ಮನ್ನ ಈ ಐಹಿಕ ಸನ್ನಿವೇಶದಲ್ಲಿ ತೊಡಗಿಸಿರುತ್ತೇವೆ. ಇದು ಮಾಯೆ ಅಥವಾ ಭ್ರಮೆ. ಕೃಷ್ಣನಿಂದ ದೂರ ಸರಿದು ನಾವು ಭೋಗ ಭಾಗ್ಯವೆಲ್ಲವನ್ನು ಅನುಭವಿಸಲು ಹೊರಟೆವು. ಆ ಕಾರಣಕ್ಕಾಗಿ ನಾವು ಭ್ರಮೆಗೆ ಒಳಗಾಗಿದ್ದೇವೆ. ಕೆಲವೊಮ್ಮೆ ನಾವು ಮರುಭೂಮಿಯಲ್ಲಿ ನೀರನ್ನ ಕಂಡೆವೆಂದುಕೊಳ್ತೇವೆ. ಅದು ಭ್ರಮೆ. ಅದು ನೀರಲ್ಲ, ಆದರೂ ಅಲ್ಲಿ ವಿಶಾಲವಾದ ಜಲಾಶಯವಿದೆ ಎಂದುಕೊಳ್ತೇವೆ. ಮೂಢ ಪ್ರಾಣಿಗಳು ಮರುಭೂಮಿಯಲ್ಲಿ ಬ್ರಹ್ಮೋತ್ಪಾದಕ ನೀರಿನ ಸೆಲೆಯನ್ನರಸುತ್ತಾ ಧಾವಿಸುವಂತೆ ಸುಖವೆಂಬ ಬಿಸಿಲ್ಗುದುರೆಯ ಬೆನ್ನಟ್ಟಿ ಈ ಭೌತಿಕ ಪ್ರಪಂಚದಲ್ಲಿ ಧಾವಿಸುತ್ತಿದ್ದೇವೆ. ಇಲ್ಲಿ ಸಂತೋಷಕ್ಕೆ ಎಡೆಯಿಲ್ಲ. ಜೀವನದ ಸಂಧ್ಯೆಯಲ್ಲಿ ನಾವು ನಿರಾಶೆಯಿಂದ ಹತಾಶರಾಗ್ತೇವೆ. ಯಾವಾಗ ನಾವು ಇಂದ್ರಿಯ ಸುಖವನ್ನು ಅನುಭವಿಸಲಾರೆವೋ ಆಗ ನಾವು ದುಃಖಿತರಾಗ್ತೇವೆ. ಪಾರಮಾರ್ಥಿಕದಲ್ಲಿ ಒಲವು ಬೆಳೆಸದ ವೃದ್ಧರು ಅತಿ ದುಃಖಿತರಂತೆ ಕಾಣ್ತಾರೆ. ಯಾಕಂದ್ರೆ ಆ ವೃದ್ಧಾಪ್ಯದಲ್ಲಿ ಇಂದ್ರಿಯ ಸುಖವನ್ನು ಅನುಭವಿಸಲು ಅವರು ಅಶಕ್ತರು. ಎಲ್ಲ ಪ್ರಾಣಿಗಳಲ್ಲೂ ಇರುವ ಸಮಸ್ತ ಚೇತನರಿಗೂ ನಾನೇ ತಂದೆ ಎಂದು ಕೃಷ್ಣ ಹೇಳ್ತಾನೆ. ಇದು ಮಹಾತ್ಮ ಚಿಂತನೆ. ಎಲ್ಲ ಜೀವಿಗಳ ಬಗ್ಗೆ ಕೃಷ್ಣ ಆಲೋಚಿಸ್ತಾನೆ. ಕೃಷ್ಣ ಹಿಂದೂ ದೇವರು ಎಂದು ಕೆಲವರು ಹೇಳ್ತಾರೆ. ಯಾಕೆ ಹಿಂದೂ ದೇವರು?
ಕೃಷ್ಣ ಹಿಂದೂ ದೇವರೆಂದು ನಿಘಂಟು ಹೇಳಬಹುದು, ಆದರೆ ಭಗವದ್ಗೀತೆಯಲ್ಲಿ ಸ್ವಯಂ ಕೃಷ್ಣನೇ ಅಪ್ಪಣೆ ಕೊಡಿಸಿದ್ದಾನೆ, ನಾನೇ ಎಲ್ಲ ಜೀವಿಗಳಿಗೂ ತಂದೆ ಎಂದು. ಆತ ಕೇವಲ ಹಿಂದೂಗಳ ಅಥವಾ ಭಾರತೀಯರ ತಂದೆ ಅಲ್ಲ, ಅವನೇ ಪ್ರತಿಯೊಬ್ಬನ ಪರಮಪಿತ. ಹಾಗೆಯೇ ಈ ಕೃಷ್ಣ ಪ್ರಜ್ಞೆಗೆ ಜನಾಂಗೀಯ ಆಂದೋಲನದ ವೈಕಲ್ಯ ತಟ್ಟುವುದಿಲ್ಲ. ಅದು ಅತಿ ವಿಸ್ತಾರವಾದ ಅಭಿಯಾನ. ಎಲ್ಲ ಜೀವಿಗಳಿಗೂ ಕೃಷ್ಣ ನಡೆಗೆ ಬರಲು ಕರೆ ಕೊಡುತ್ತದೆ. ಮರಳಿ ಪರಂಧಾಮಕ್ಕೆ, ಮರಳಿ ಪರಮಾತ್ಮನೆಡೆಗೆ. ನಾವು ಬುದ್ಧಿ ವೈಕಲ್ಯಕ್ಕೆ ಒಳಗಾಗಬಾರದು. ನಮ್ಮ ದೇಹದೊಡನೆ ನಮ್ಮನ್ನು ಗುರುತಿಸಿಕೊಳ್ಳಬಾರದು. ಇಲ್ಲಿ ಕೃಷ್ಣ ಹೇಳುವಂತೆ ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಎಂಬಂತೆ ಈ ಶರೀರ ಆತ್ಮದ ವ್ಯಾಪಾರದ ಕ್ಷೇತ್ರ. ಕೆಲವರಿಗೆ ದೈಹಿಕ ಪ್ರಜ್ಞೆ ಇದೆ ಎಂದು ಭಾವಿಸೋಣ. ಆತ ಅನೇಕ ಉಗ್ರವಾದ ದೈಹಿಕ ಅಭ್ಯಾಸಗಳನ್ನು ಮಾಡಬಹುದು. ಆತನ ದೇಹ ಸದೃಢವಾಗಿ ಸಬಲನಾಗಿದ್ದರೆ ಆತ ಸುಖಿ. ಕಾರಣವೆಂದರೆ ನಾನೇ ಶರೀರ ಎಂದು ಆತ ಭಾವಿಸ್ತಾನೆ. ಹಾಗೆಯೇ ಕೃಷ್ಣ ಪ್ರಜ್ಞಾಭ್ಯಾಸ ಬಲದಿಂದ ನಮ್ಮ ದೇಹವನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬಹುದು. ನಾವು ನಮ್ಮ ಭೌತಿಕ ಶರೀರವನ್ನು ಸಬಲಗೊಳಿಸುವ ರೀತಿಯಲ್ಲೇ ಅದೇ ಶರೀರವನ್ನು ಆಧ್ಯಾತ್ಮಿಕವಾಗಿ ಸದೃಢಗೊಳಿಸಬಹುದು. ಕ್ಷೇತ್ರ ಎಂದರೆ ಬಯಲು ಅಥವಾ ಭೂಮಿ. ಭೂಮಿಯ ಉಳುಮೆಯಿಂದ ಒಳ್ಳೆಯ ಧಾನ್ಯವನ್ನು ಉತ್ಪತ್ತಿ ಮಾಡಬಹುದು ಅಥವಾ ಕೀಳು ದರ್ಜೆಯ ಕಾಳನ್ನೇ ಬೆಳೆಯಬಹುದು. ಅದು ನಿಮ್ಮ ಶ್ರಮವನ್ನೇ ಅವಲಂಬಿಸಿದೆ. ನೀವು ಭೂಮಿಯ ಒಡೆಯರು. ನಿಮ್ಮ ಇಚ್ಛಾನುಸಾರ ಬೇಸಾಯ ಮಾಡಬಹುದು. ಹಾಗೆಯೇ ಶರೀರವು ಒಂದು ಭೂಮಿಯೇ. ನಾನೇ ಉಳುಮೆಗಾರ. ಈ ಶರೀರವನ್ನು ಒಂದು ವಿಧದಲ್ಲಿ ಬಳಸಿ ನಾನು ಆಧ್ಯಾತ್ಮಿಕವಾಗಿ ಉತ್ತುಂಗಕ್ಕೇರಬಹುದು. ಇನ್ನೊಂದು ಬಗೆಯಲ್ಲಿ ಲೌಕಿಕಾಭಿವೃದ್ಧಿ ಸಾಧಿಸಬಹುದು. ಅದು ನನಗೆ ಬಿಟ್ಟ ವಿಚಾರ. ಆಧ್ಯಾತ್ಮಿಕವಾಗಿ ಮುನ್ನಡೆಯಬೇಕಿದ್ದರೆ ನೀವೇ ಈ ದೇಹವೆಂಬ ಭಾವನೆಯನ್ನು ತ್ಯಜಿಸಿ ನಾನು ಕೃಷ್ಣನ ಸ್ವತ್ತು, ನಾನು ಬ್ರಹ್ಮ ಅಂದರೆ ಆತ್ಮ ಎಂಬುದನ್ನು ಮನಗಾಣಬೇಕು. ಆಧ್ಯಾತ್ಮಿಕ ಮುನ್ನಡೆಯ ಅರ್ಥ ಅದೇ. ಲೌಕಿಕವಾಗಿ ಮುನ್ನಡೆಯಬೇಕೆಂದರೆ ಅದರ ಅರ್ಥ ನಾನು ಈ ದೇಹ, ನಾನು ಅಮೆರಿಕವಾಸಿ, ನಾನು ಭಾರತೀಯ, ನಾನು ಆ ಜಾತಿ, ನಾನು ಈ ಜಾತಿ, ನಾನು ಹೆಣ್ಣು ಗಂಡು. ಇದು ಭೌತಿಕ ಅಭ್ಯುದಯ. ಎರಡು ದಾರಿಗಳು ನಮ್ಮ ಮುಂದಿವೆ. ನಾವು ಪ್ರಾಣಿಗಳಲ್ಲ, ಮನುಷ್ಯರು. ಇದನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು. ಆದುದರಿಂದ ನಾವು ನಮ್ಮ ದೇಹವನ್ನು ನಮ್ಮ ಆಯ್ಕೆಗೆ ತಕ್ಕಂತೆ ಬಳಸಬಹುದು. ಈ ಅಧ್ಯಾಯವು ನಾವು ಆಧ್ಯಾತ್ಮಿಕ ಮುನ್ನಡೆ ಸಾಧಿಸಲು ನಮ್ಮ ಶರೀರವನ್ನು ಹೇಗೆ ಬಳಸಬಹುದೆಂಬುದನ್ನು ತಿಳಿಸಿಕೊಡುತ್ತದೆ. ದೇಹದ ಅಗತ್ಯಗಳ ಪೂರೈಕೆಯಲ್ಲೇ ಇಡೀ ನಮ್ಮ ಹೋರಾಟವನ್ನು ಸೀಮಿತಗೊಳಿಸಿದರೆ ನಾವು ಕೇವಲ ಪ್ರಾಣಿ ಮಾತ್ರರಷ್ಟೇ. ಊಟ, ನಿದ್ರೆ, ಸಂಭೋಗ ಮತ್ತು ಸ್ವಸಮರ್ಥನೆ ಇವೆಲ್ಲ ಮನುಷ್ಯ. ನಾಯಿ ಮತ್ತು ಬೆಕ್ಕು ಎಲ್ಲರಲ್ಲೂ ಸರ್ವೇ ಸಾಮಾನ್ಯ. ನಾನು ಮನುಷ್ಯನಾಗಿರುವ ಕಾರಣ ದೈವ ಸಾಕ್ಷಾತ್ಕಾರದ ದಿಸೆಯಲ್ಲಿ ಈ ಶರೀರವನ್ನು ರೂಢಿಸಿಕೊಳ್ಳಬಹುದು. ನಾಯಿ ಬೆಕ್ಕುಗಳಿಂದ ಇದು ಸಾಧ್ಯವಿಲ್ಲ. ಇದುವೇ ಮನುಷ್ಯ ಮತ್ತು ಪ್ರಾಣಿಗಳಿಗಿರುವ ವ್ಯತ್ಯಾಸ. ನಾವು ದೈವ ಸಾಕ್ಷಾತ್ಕಾರಕ್ಕಾಗಿ ಶರೀರವನ್ನು ಶ್ರುತಿ ಮಾಡಿಕೊಳ್ಳದಿದ್ದಲ್ಲಿ ನಾಯಿ ಬೆಕ್ಕುಗಳಿಗಿಂತ ಭಿನ್ನವಲ್ಲ. ಋಷಭದೇವರು ತನ್ನ ಮಕ್ಕಳಿಗೆ ಹೀಗೆ ಉಪದೇಶ ಮಾಡ್ತಾರೆ: ಪ್ರಿಯ ಪುತ್ರರೇ, ಈ ದೇಹವನ್ನು ಹಂದಿಯಂತೆ ಬಳಸಬೇಡಿ. ಅಹೋರಾತ್ರಿ ಅಮೇಧ್ಯ ಭಕ್ಷಣಕ್ಕಾಗಿ ಹುಡುಕಾಟ ಮಾಡಬೇಡಿ. ತಪಶ್ಚರ್ಯೆಯಿಂದ ನಿಮ್ಮ ದೇಹವನ್ನು ಶುದ್ಧೀಕರಿಸಿ ಶಾಶ್ವತ ಸೌಖ್ಯದ ನೆಲೆಗೆ ಬನ್ನಿ ಎಂದು. ಹಂದಿಗಳು ಅಮೇಧ್ಯ ಭಕ್ಷಣದಿಂದ ಸದೃಢವಾಗ್ತವೆ, ಸಬಲವಾಗ್ತವೆ ಮತ್ತು ಅವು ಯಾವುದೇ ಭೇದವಿಲ್ಲದೆ ಲೈಂಗಿಕ ಜೀವನ ನಡೆಸ್ತವೆ. ತಾಯಿ, ತಂಗಿ ಅಥವಾ ಇನ್ನಾರಾದರೂ ಸರಿ. ನಾಯಿ ಕೂಡ ಅಷ್ಟೇ. ಅವುಗಳಿಗೆ ಯಾವುದೇ ಸಭ್ಯತೆ ಅಥವಾ ನಾಚಿಕೆ ಇಲ್ಲ. ಅವು ಬೀದಿಯಲ್ಲೇ ಲೈಂಗಿಕ ಕ್ರಿಯೆ ನಡೆಸ್ತವೆ ಮತ್ತು ಈಗ ಮನುಷ್ಯರು ಕೂಡ ಈ ಹಂತಕ್ಕೆ ಬರ್ತಿದ್ದಾರೆ. ಭಾರತದಲ್ಲಿ ಇದು ಇನ್ನೂ ಬಂದಿಲ್ಲ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಬಹಿರಂಗ ಕಾಮವು ಒಂದು ಸಾಮಾನ್ಯ ಸಂಗತಿ. ಯುವಕ ಯುವತಿಯರು ತಬ್ಬಿಕೊಳ್ಳುವುದು, ಚುಂಬಿಸುವುದರಲ್ಲಿ ತೊಡಗಿಕೊಂಡಿರ್ತಾರೆ ಮತ್ತು ಕೆಲವೊಮ್ಮೆ ಸಮುದ್ರ ತೀರದಲ್ಲಿ ಅಥವಾ ಉದ್ಯಾನವನದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವುದನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ಜನರು ಹಂದಿ ನಾಯಿಗಳ ಜೀವನಕ್ಕಿಳಿಯುತ್ತಿದ್ದಾರೆ. ಇದೇ ಅವರ ನಾಗರಿಕತೆಯ ಪ್ರಗತಿ. ಆದರೆ ನಾವು ನಮ್ಮ ಶರೀರವನ್ನು ನಾಯಿಗಳಂತೆಯೂ ಹಂದಿಗಳಂತೆಯೂ ಉಪಯೋಗಿಸಬಾರದೆಂದು ಶಾಸ್ತ್ರ ಹೇಳುತ್ತೆ. ಶಾಸ್ತ್ರವನ್ನು ಧಿಕ್ಕರಿಸಿದರೆ ನಾವು ಕೆಟ್ಟೆವು. ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಶಾಸ್ತ್ರ ಸಮ್ಮತವಾದ ಆದೇಶಗಳನ್ನು ಪಾಲಿಸಿದವ ಪರಿಪೂರ್ಣತೆಯನ್ನ, ಸೌಖ್ಯವನ್ನ ಹೊಂದಲಾರ ಎಂದು. ರಾಜ್ಯದ ಕಾನೂನನ್ನ ಒಬ್ಬ ವ್ಯಕ್ತಿ ಧಿಕ್ಕರಿಸುತ್ತಾನೆಂದುಕೊಳ್ಳಿ. ಅವನೆಂತಹ ಮನುಷ್ಯ? ಆತ ಕಾನೂನು ಬಾಹಿರ. ಆತ ಗೌರವಾನ್ವಿತ ನಾಗರಿಕನಲ್ಲ. ಪೊಲೀಸರ ಕೈಗೆ ಸಿಕ್ಕು ಶಿಕ್ಷೆಯನ್ನು ಅನುಭವಿಸ್ತಾನೆ. ಹಾಗೆಯೇ ಯಾರು ಶಾಸ್ತ್ರ ನಿಯಮ ಉಲ್ಲಂಘನೆ ಮಾಡ್ತಾನೋ ಆತ ಭಗವನ್ ನಿಯಮಗಳನ್ನು ಉಲ್ಲಂಘಿಸ್ತಾನೆ. ಆತನಿಗೆ ಭೌತಿಕ ಪ್ರಕೃತಿಯಿಂದ ಶಿಕ್ಷೆಯಾಗಬೇಕು. ಆದುದರಿಂದ ನೈಜ ಸುಖ ಪ್ರಾಪ್ತಿಗಾಗಿ ಶಾಸ್ತ್ರ ನಿಯಮಾನುಸಾರ ನಡೆದುಕೊಳ್ಬೇಕು. ಭಗವದ್ಗೀತೆ, ಪುರಾಣಗಳು, ವೇದಾಂತ ಸೂತ್ರ ಇವೆಲ್ಲ ಶಾಸ್ತ್ರಗಳು ನಮ್ಮಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಉದ್ದೀಪನಗೊಳಿಸಲು ನೆರವಾಗುವಂಥವು. ಅವು ಅತೀಂದ್ರಿಯ ಜ್ಞಾನವನ್ನು ತಿಳಿಸಿಕೊಡ್ತಾವೆ. ಪ್ರಪ್ರಥಮ ತಿಳುವಳಿಕೆ ಎಂದರೆ ನಾನು ಈ ದೇಹವಲ್ಲ. ನಾವು ಶಾರೀರಿಕ ಪರಿಕಲ್ಪನೆಯಿಂದ ಅತೀತರಾಗಬೇಕು. ಶಾರೀರಿಕ ಪರಿಕಲ್ಪನೆ ಎಂದರೆ ವಿಷಯಾಸಕ್ತಿ ಪೂರೈಕೆ ಅಷ್ಟೇ. ಒಬ್ಬ ಮನುಷ್ಯ ನಾನು ಈ ದೇಹ ಎಂದುಕೊಂಡಾಗಲೇ ಕಣ್ಣು ಸುಂದರವಾದುದನ್ನು ನೋಡಬಯಸುತ್ತದೆ.
ಕೆಲವು ಅಮಾನುಷ ಖಾದ್ಯಗಳ ರುಚಿ ನೋಡಲು ನಾಲಗೆ ಕಾತರಿಸುತ್ತದೆ. ಇವೆಲ್ಲ ಶಾಸ್ತ್ರ ನಿಷಿದ್ಧವಾದವು. ಆದರೆ ನಾಲಗೆ ರುಚಿ ಬಯಸುವುದರಿಂದ ಅವನು ಅವುಗಳನ್ನು ತಿನ್ನಬೇಕು. ಹೀಗಾಗಿ ಭೌತಿಕ ಪರಿಕಲ್ಪನೆ ಎಂದರೆ ಇಂದ್ರಿಯಗಳ ಬಯಕೆಯ ಪೂರೈಕೆ. ಆದರೆ ಕ್ರಮೇಣ ನಮ್ಮ ಸತತ ಪ್ರಯತ್ನದಿಂದ ಕೃಷ್ಣ ಪ್ರಜ್ಞೆ ರೂಢಿಗತವಾಗುತ್ತೆ. ಕೃಷ್ಣನ ತೃಪ್ತಿಯರ್ಥವಾಗಿ ಅಂತಹ ನಮ್ಮ ಬಯಕೆ ಇಮ್ಮಡಿಸುತ್ತದೆ. ಈಗ ನಾವು ನಮ್ಮ ಇಂದ್ರಿಯಗಳ ಬಯಕೆಯನ್ನು ಪೂರೈಸುತ್ತಿದ್ದೇವೆ. ಅದು ನಮ್ಮ ಐಹಿಕ ಜೀವನದಲ್ಲಿ ನಾವು ರೂಢಿಸಿಕೊಂಡಿರುವ ಶರೀರ ಸಂಬಂಧವಾದ ಕಲ್ಪನೆ. ಕೃಷ್ಣನನ್ನು ತೃಪ್ತಿಪಡಿಸುವ ದಿಸೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡರೆ ಅದು ಜೀವನದ ಸಂಪನ್ನತೆ, ಅದು ಕೃಷ್ಣ ಪ್ರಜ್ಞೆ. ಸರ್ವರಿಗೂ ಸನ್ಮಂಗಳವನ್ನೇ ಬಯಸುತ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ. ಹರೇ ಕೃಷ್ಣ.